ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ದೇವರ ವಾಗ್ದಾನ ವಚನ ಯಾಕೋಬನ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡೋಣ. ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ಹೊಂದುವನು ಎಂಬುದಾಗಿ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಯೇಸು ಕ್ರಿಸ್ತನ ವಾಕ್ಯ ಹೇಳುತ್ತದೆ, ಕಷ್ಟವನ್ನು ಯಾರು ಸಹಿಸ್ಕೊತಾರೋ ಅವರು ಧನ್ಯರೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅಂದರೆ ಈ ಕಷ್ಟ ನೀನು ಇವತ್ತು ಸಹಿಸಿಕೊಂಡಿದಾಗ, ನಿನ್ನ ಜೀವನದಲ್ಲಿ ಬರುವಂಥ ಕಣ್ಣೀರು, ಕಷ್ಟ ಸಂಕಷ್ಟಗಳನ್ನು ನೀನು ಅನುಭವಿಸುತ್ತಿರುವಾಗ ದೇವರ ವಾಕ್ಯ ಹೇಳುತ್ತದೆ ಧನ್ಯನೆಂಬುದಾಗಿ. ಸೊ ಲೋಕದ ರೀತಿಯಲ್ಲಿ ನಾವು ನೋಡುವಾಗ ಯಾರಿಗಾಯ್ತು ಕಷ್ಟ ಇದ್ದರೆ, ಆ ಸುಖದಲ್ಲಿ ಇರುವಂಥ ಜನರು ಏನು ಮಾಡ್ತಾರೆ, ಆತನು ಎಷ್ಟೋ ಪಾಪ ಮಾಡಿರಬೇಕು, ಆತನ ಕರ್ಮ ಎಂಥದ್ದು, ಅದಕ್ಕೆ ಆತನಿಗೆ ಈ ರೀತಿ ಕಷ್ಟಗಳು ಬರ್ತಾ ಇದ್ದೇವೆ ಅಂತ ಹೇಳಿ ಈ ಲೋಕದ ಜನರು ಮಾತಾಡ್ಕೋತಾರೆ. ಅಂದರೆ ಕಷ್ಟಗಳು ಬಂದಿದಾಗ ಜನರು ಏನು ಮಾಡ್ತಾರೆ, ಆ ವಿಷಯದಲ್ಲಿ ನೆಗೆಟಿವ್ ಆಗಿ ಮಾತಾಡ್ತಾರೆ. ಆದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಕಷ್ಟಪಡುವ ನೀನು ಧನ್ಯನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದರೆ ಲೋಕ ಹೇಳುತ್ತೆ ಕಷ್ಟವನ್ನು ನೀನು ಅನುಭವಿಸುವಾಗ ನಿನಗೆ ಧನ್ಯನಂತ ಲೋಕ ಹೇಳೋದಿಲ್ಲ. ಸೊ ದರಿದ್ರನು ಕೆಟ್ಟವನು ಎಂಬುದಾಗಿ ಲೋಕ ಹೇಳುತ್ತದೆ. ಆದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ಕಷ್ಟ ಪಡುವುದಾದರೆ, ನೀನು ಕಣ್ಣೀರು ಕಷ್ಟಗಳನ್ನು ಅನುಭವಿಸುವುದಾದರೆ, ಆ ಕಣ್ಣೀರು ಕಷ್ಟಗಳಲ್ಲಿ ನೀನು ಇವತ್ತು ಬೆಂದಿರುವಾಗ ಆ ಬಾಧೆಯನ್ನು ಅನುಭವಿಸುವುದಾದರೆ, ಇವತ್ತು ದೇವರ ವಾಕ್ಯ ಹೇಳುತ್ತದೆ ನೀನು ಧನ್ಯನು ಎಂದು. ಯು ಆರ್ ದ ಗ್ರೇಟ್ ಪರ್ಸನ್ ಎಂಬುದಾಗಿ ದೇವರು ಇಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಆ ಕಷ್ಟಗಳು ನೀನು ಅನುಭವಿಸುವಾಗ, ಆ ಒಂದು ಕಷ್ಟದಲ್ಲಿ ನೀನು ಪರಿಶೋಧಿತನಾದ ಮೇಲೆ ದೇವರು ನಿನಗೆ ಏನು ಮಾಡ್ತಾರೆ, ಜೀವವೆಂಬ ಜಯಮಾಲೆ ಕೊಡ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅಂದರೆ ಕಷ್ಟ ಶಾಶ್ವತವಾಗಿ ಇರುವಂಥದ್ದಿಲ್ಲ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ. ಮತ್ತು ಆ ಕಷ್ಟವನ್ನು ನೀವು ಅನುಭವಿಸಿದಾಗ, ಆ ಕಷ್ಟದಲ್ಲಿರುವಂಥ ಆ ನೋವು ನೀವು ಪಟ್ಟಿದಾಗ, ಸೊ ಅದರಿಂದ ನೀವು ಪರಿಶೋಧಿತನಾದ ಮೇಲೆ ಆಗ ನಿನಗೇನು ಸಿಗುತ್ತೆ ಅಂತ ದೇವರ ವಾಕ್ಯ ಹೇಳುತ್ತದೆ, ಜೀವ ಎಂಬ ಜಯಮಾಲೆಯನ್ನು ಸಿಗುತ್ತದೆ. ಅಂದರೆ ನಿನಗೆ ಎಲ್ಲದರಲ್ಲಿ ಜಯ ಸಿಗುತ್ತೆ. ಅಂದರೆ ಕಂಟಿನ್ಯೂ ಶಾಶ್ವತವಾಗಿ ಆ ಕಷ್ಟ ನಿನ್ನ ಜೀವನದಲ್ಲಿ ಇರುವುದಿಲ್ಲ ಪ್ರಿಯರೇ. ಯಾಕಂದರೆ ದೇವರು ಈ ಮಾತು ಯಾರಿಗೆ ಹೇಳ್ತಾ ಇದ್ದಾರೆ ಅಂದರೆ, ಆತನನ್ನು ಪ್ರೀತಿಸುವವರಿಗೆ ದೇವರಿಗೆ ವಾಕ್ಯ ಹೇಳ್ತಾ ಇದ್ದಾರೆ. ಇವತ್ತು ನೀನು ದೇವರಿಗೆ ಪ್ರೀತಿಸುವಾಗ, ಇವತ್ತು ನಿನ್ನ ಜೀವನದಲ್ಲಿ ನಿನ್ನ ದೇವರ ನಿಮಿತ್ತ ಕಷ್ಟಗಳು ಬಂದಿದ್ದಾರೆ, ನಿನಗೆ ದೇವರು ಧನ್ಯರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತೆ ದೇವರು ನಿನಗೆ ಏನು ಮಾಡ್ತಾರೆ, ಆ ಕಷ್ಟದಿಂದ ನಿನಗೆ ಹೊರಗಡೆ ತಂದು ನೀನು ಅದರಲ್ಲಿ ಪರಿಶೋಧಿತನಾದ ಮೇಲೆ, ಸೊ ದೇವರು ಏನು ಮಾಡ್ತಾರೆ, ನೀನು ಖಂಡಿತ ನಿನಗೆ ಜೀವ ಎಂಬ ಜಯಮಾಲೆ ಕೊಟ್ಟು ಆಶೀರ್ವಾದ ಮಾಡುವರು ಎಂಬುದಾಗಿ ನೋಡ್ತೇವೆ. ಸೊ ದೇವರ ವಾಕ್ಯದಂತೆ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ತಂದೆ, ಆಮೇನ್.